ಮಾತರಂ ಮೇ ಮಾತರಿಶ್ವನ್ ಇತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನದರದರಯಿತಃ ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗದೀ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ವಾಲ್ಮೀ ಸೂಕ್ತಿರತ್ನಾಂಸಃ ಪ್ರೀಯಂತಾಂ ಗುರವೋ ಮಮ ವಾಲ್ಮೀಕೇರ್ಗೋಃ ಪುನೀಯಾನ್ಮಃ ಮಹೀಧರ ಪದಾಶ್ರಯ ಯತ್ಕಾವ್ಯಮುಪಜೀವಂತಿ ಕವಯಸ್ತರಣಕಾಯಿವ. ಹನುಮಂತ ರಾವಣನ ಮನೆಗೆ ಬಂದ. ಆ ರಾವಣನ ಮನೆ ಹೇಗಿತ್ತು ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಸವೇಶ್ಮಜಾಲಂ ಬಲವಾನ್ ದದರ್ಶ ವ್ಯಾಸಕ್ತ ವೈಡೂರ್ಯ ಸುವರ್ಣಜಾಲಂ ಯಥಾ ಮಹತ್ಪ್ರಾವೃಚಿ ಮೇಘಜಾಲಂ ವಿದ್ಯುತ್ಪಿನದ್ಧಂ ಸವಿಹಂಗಜಾಲಂ. ರಾವಣ ನೋಡ್ಲಿಕ್ಕೆ ಪರಮ ಕಪ್ಪು, ಆದರೆ ಮನೆ ಮಾತ್ರ ವೈಟ್ ಹೌಸ್. ಅದರಲ್ಲಿ ಬಂಗಾರದ ಸಿಂಗಾರ ಬೇರೆ. ಹೇಗೆ ಕಾಣ್ತಾ ಇತ್ತು ಅಂದ್ರೆ, ಮೋಡಗಳ ನಡುವೆ ಮಿಂಚಿನ ಸಿಂಗಾರದಂತೆ ಕಾಣ್ತಾ ಇತ್ತು, ಸಿಡಿಲ ಸಿಂಗಾರದಂತೆ ಕಾಣ್ತಾ ಇತ್ತು. ನಿವೇಶನಾನಾಂ ವಿವಿಧಾಶ್ಚ ಶಾಲಾಃ ಪ್ರಧಾನ ಶಂಖಾಯುಧ ಚಾಪಶಾಲಾಃ ಮನೋಹರಾಶ್ಚಾಪಿ ಪುನರ್ವಿಶಾಲಾಃ ದದರ್ಶ ವೇಶ್ಮಾದೃಶು ಚಂದ್ರಶಾಲಾಃ. ಚಂದ್ರಶಾಲೆ ಅಂತ ಅವಾಗ ಮನೆಗಳಲ್ಲಿ ಚಂದ್ರಶಾಲೆ ಮತ್ತು ಸೂರ್ಯಶಾಲೆ ಅಂತ ಇರ್ತಾ ಇತ್ತು. ಈಗ ಮಠಗಳಲ್ಲಿಯೂ ಕೂಡ ಚಂದ್ರಶಾಲೆ ಸೂರ್ಯಶಾಲೆ ಅಂತ ಹಿರಿಯರು ವ್ಯವಹಾರ ಮಾಡ್ತಾರೆ. ಚಂದ್ರಶಾಲೆ ಮತ್ತು ಸೂರ್ಯಶಾಲೆ ಅಂತ ಆ ಮಾತು ಮರೆತು ಹೋಗಬಾರದು. ನಮ್ಮ ಜನ ಅದನ್ನೇ ಬಳಸಬೇಕು. ಕೆಳಗಿನ ಹಾಲ್ ಇದೆಯಲ್ಲ ಅದು ಚಂದ್ರಶಾಲೆ, ಮೇಲ್ಗಡೆಯ ಹಾಲ್ ಇದೆಯಲ್ಲ ಅದು ಸೂರ್ಯಶಾಲೆ ಅಂತ. ನೀವು ಮಠಗಳಲ್ಲಿ ನೋಡಬಹುದು, ಗರ್ಭಗುಡಿಯ ಮುಂದೆ ಇರುವ ಜಾಗ ಅದು ಚಂದ್ರನ ಕಿರಣದ ನೇರ ಡೈರೆಕ್ಷನ್ ಅಲ್ಲಿ ಇರುತ್ತೆ. ಅದಕ್ಕೆ ಅದನ್ನು ಚಂದ್ರಶಾಲೆ ಅಂತ ಕರೀತಾ ಇದ್ರು. ಮೇಲ್ಗಡೆ ನಡು ಹಗಲು ಚೆನ್ನಾಗಿ ಬೆಳಕು ಬೀಳ್ತಾ ಇರ್ತಾ ಇತ್ತು, ಅದಕ್ಕೆ ಅದನ್ನು ಸೂರ್ಯಶಾಲೆ ಅಂತ ಕರೆಯೋರು. ನಾವೀಗ ಬಂದು ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರು ಅಂತ ಹೇಳೋ ಆಗಬಾರದು. ಆ ಸೌಂದರ್ಯ ಹಾಗೆ ಉಳಿಬೇಕು. ಆ ತರಹದ ಚಂದ್ರಶಾಲೆ, ಚಂದ್ರಶಾಲಾಹ, ಒಳ್ಳೊಳ್ಳೆ ಚಂದ್ರಶಾಲೆಗಳು ಅಲ್ಲಿ ಇದ್ದವು. ನಿವೇಶನಾನಾಂ ವಿವಿಧಾಶ್ಚ ಶಾಲಾಹ, ಆ ಮನೆಗಳಲ್ಲಿ ಬೇರೆ ಬೇರೆ ಹಾಲ್ಗಳಿದ್ವು. ಅವಾಗ ಅದನ್ನು ಶಾಲಾ ಅಂತ ಕರೀತಾ ಇದ್ರು. ಪ್ರಧಾನ ಶಂಖಾಯುಧ ಚಾಪಶಾಲಾಹ, ಆ ಮನೆಗಳು ಬಹಳ ಆ ಆಯುಧಗಳನ್ನು ಒಳಗೊಂಡು ಅಲ್ಲಿ ಅಲ್ಲಿ ಇದ್ದುವು. ವಿಶಾಲಾಹ, ಬಹಳ ಅಗಲವಾಗಿ ಇತ್ತು. ಮನೋಹರಾಹ, ಗೃಹಾಣಿ ನಾನಾ ವಸುರಾಜತಾನಿ ದೇವಾಸುರೈಶ್ಚಾಪಿ ಸುಪೂಜಿತಾನಿ ಸರ್ವೈಶ್ಚ ದೋಷೈಃ ಪರಿವರ್ಜಿತಾನಿ ಕಪಿರ್ದದರ್ಶ ಸ್ವಬಲಾರ್ಜಿತಾನಿ. ಎಲ್ಲಾ ತರಹದ ಸಂಪತ್ತು ಕೂಡ ರಾವಣನ ಅರಮನೆಯಲ್ಲಿ ಇದ್ದವು.
ಆ ಅರಮನೆ ಎಷ್ಟು ಚೆನ್ನಾಗಿತ್ತು ಅಂದರೆ ಆ ಸಂಪತ್ತಿನಲ್ಲಿ ಯಾವ ದೋಷವೂ ಇರಲಿಲ್ಲ. ರತ್ನದಲ್ಲಿ ಇರುವ ದೋಷ ಅಂದರೆ ತ್ರಾಸ ಅಂತ ಒಂದು ಮಣಿಯ ದೋಷ. ಆ ತ್ರಾಸ ಇತ್ತು ಅಂದರೆ ಮಣಿಯ ಬಹುಭಾಗವನ್ನು ನುಂಗಿಬಿಟ್ಟಿರುತ್ತೆ. ಆ ತರಹ ಅಲ್ಲ. ಯಾವುದೇ ಸಂಪತ್ತು, ಅದು ಮುತ್ತು ಆಗಿರಬಹುದು, ಮಣಿ ಆಗಿರಬಹುದು, ಬಂಗಾರ ಆಗಿರಬಹುದು, ಯಾವುದೇ ಸಂಪತ್ತು ಯಾವ ದೋಷವೂ ಇರದೇ ಇತ್ತು. ಮಹೀತಳೆ ತರವ ತಾನಿ ಪ್ರಯತ್ನಾಭಿತಮಾಹಿತಾನಿ ಮಯೇನ ಸಾಕ್ಷಾದಿವ ನಿರ್ಮಿತಾನಿ. ಮಯ ಖುದ್ದಾಗಿ ಪರ್ಸನಲ್ ಅಟೆನ್ಷನ್ನಿಂದ ನಿರ್ಮಿಸಿರುವ ಮನೆಯ ಹಾಗೆ ಇದ್ದುವು. ಇಡೀ ಆ ರಾವಣನ ಇಡೀ ಮನೆಯನ್ನ ಮಯನೇ ಪರ್ಸನಲ್ ಇಂಟ್ರೆಸ್ಟಿನಿಂದ ಮಾಡಿದಂತೆ ಇತ್ತು. ತಥೋ ದದರ್ಶೋಚ್ಛ್ರಿತ ಮೇಘರೂಪಂ ಮನೋಹರಂ ಕಾಂಚನ ಚಾರುರೂಪಂ ರಕ್ಷೋಧಿಪಸ್ಯ ಆತ್ಮಬಲಾನುರೂಪಂ ಗೃಹೋತ್ತಮಂ ಹ್ಯ ಪ್ರತಿರೂಪರೂಪಂ. ಆ ತರಹದ ಇನ್ನೊಂದು ಮನೆಯನ್ನ ಕಾಣಲಿಕ್ಕಾಗ್ತಾ ಇರಲಿಲ್ಲ, ಅಷ್ಟು ಚಂದ ಇತ್ತು. ಮಹೀತಳೆ ಸ್ವರ್ಗಮಿವ ಪ್ರಕಿರಣಂ, ಭೂಮಿಗಿಳಿದ ಸ್ವರ್ಗವೋ ಎಂಬಂತೆ ಇತ್ತು. ಶ್ರಿಯಾಜ್ವಲಂತಂ ಬಹುರತ್ನ ಕಿರಣಂ ನಾನಾ ತರುಣಾಂ ಕುಸುಮಾವಕಿರಣಂ ಗಿರೇರಿವಾಗ್ರಂ ರಜಸಾವಕಿರಣಂ. ಮಹೀತಳೆ ಸ್ವರ್ಗಮಿವ ಪ್ರಕಿರಣಂ, ಭೂಮಿಗಿಳದ ಸ್ವರ್ಗದಂತೆ ಇತ್ತು. ಬಹುರತ್ನ ಪೂರ್ಣಂ, ಬಹಳ ರತ್ನಗಳಿಂದ ಕೂಡಿತ್ತು. ಆಮೇಲೆ ಆ ಮನೆಯ ಸುತ್ತಲೂ ಹೋಗ್ತಾ ಇರುವಾಗ ಅವನಿಗೆ ರಾವಣನ ವಿವಿಧ ಭೋಗ ಸಾಮಗ್ರಿಗಳೆಲ್ಲ ಕಂಡುವಂತೆ. ವೃಕ್ಷಾಕೃತ ಪುಷ್ಪವಿತಾನ ಪೂರ್ಣಾ ಪುಷ್ಪಂ ಕೃತಂ ಕೇಸರ ಪತ್ರ ಚೂರ್ಣಂ ಕೃತಾನಿ ವೇಶ್ಮಾನಿ ಚ ಪಾಂಡುರಾಣಿ ತಥಾಸು ಪುಷ್ಪ ಇವ ಪುಷ್ಕರಿಣ್ಯಃ. ಗಿಡಗಳೆಲ್ಲ ಹೂವುಗಳಿಂದ ತುಂಬಿತ್ತು, ಹೂವುಗಳಲ್ಲಿ ಕೇಸರ ತುಂಬಿತ್ತು, ಮನೆಗಳೆಲ್ಲ ಬೆಳ್ಳಗಿತ್ತು. ಯಥಾ ಸುಪುಷ್ಪ ಇವ ಪುಷ್ಕರಿಣ್ಯಃ, ತಾವರೆ ಕೊಳದಲ್ಲಿ ತಾವರೆ ಅರಳಿದಂತೆ ಆ ಸುಂದರವಾದ ಉದ್ಯಾನದಲ್ಲಿ ಹೂಗಳು ಅರಳಿದ್ದು. ಪುಷ್ಪಾಹ್ವಯಂ ನಾಮ ವಿರಾಜಮಾನಂ ರತ್ನಪ್ರಭಾಭಿಶ್ಚ ವಿಘೂರ್ಣಮಾನಂ ವೇಶ್ಮೋತ್ತಮಾನಾಂ ಅಪಿ ಚೋಚ್ಚಮಾನಂ ಮಹಾಕಪಿಸ್ತತ್ರ ಮಹಾವಿಮಾನಂ. ರಾವಣನ ಮನೆಯ ಬೆಡ್ರೂಮ್, ಆ ಬೆಡ್ರೂಮಿನ ಒಂದು ಭಾಗದಲ್ಲಿ ವಿಮಾನ ನಿಂತಿತ್ತಂತೆ. ಅದನ್ನ ಪುಷ್ಪಕ ಅಂತ ಕರಿತಾ ಇದ್ರು. ದೊಡ್ಡ ವಿಮಾನ ಅದು. ಆ ತರಹದ ವಿಮಾನವನ್ನ ನಿರ್ಮಾಣ ಮಾಡಲಿಕ್ಕೆ ಆಗೋಲ್ಲ. ಭರದ್ವಾಜರ ವಿಮಾನಶಾಸ್ತ್ರ ಅಂತ ಒಂದಿದೆ. ಆ ಭರದ್ವಾಜರ ವಿಮಾನಶಾಸ್ತ್ರದ ರೀತಿಯಲ್ಲಿ ನಾವು ಇವತ್ತು ವಿಮಾನ ನಿರ್ಮಾಣ ಮಾಡಲಿಕ್ಕೆ ಆಗಲಿಲ್ಲ. ಯಾಕೆಂದ್ರೆ ಅಲ್ಲಿ ಪಾದರಸ ಹಾಕಬೇಕು, ಅದು ಹಾಕಬೇಕು, ಇದು ಹಾಕಬೇಕು ಅಂತ ಏನೇನೋ ಇದೆ. ಅದು ನಮ್ಗೆ ಅರ್ಥವೂ ಆಗಲ್ಲ. ಆ ಪದಾರ್ಥ ಈಗ ಸಿಗೋದೂ ಇಲ್ಲ. ಅದನ್ನು IASC ಅವರು ಫೈಲನ್ನು ಕ್ಲೋಸ್ ಮಾಡಿ ಇದರಿಂದ ಹೇಗೆ ವಿಮಾನ ಮಾಡ್ತಾ ಇದ್ರು ಅಂತ ನಮಗಂತೂ ತಿಳಿದಿಲ್ಲ. ಈಗಂತೂ ಈ ಟೆಕ್ನಿಕ್ ಅನ್ನು ಅನುಸರಿಸಿ ವಿಮಾನ ಮಾಡಲಿಕ್ಕೆ ಆಗಲ್ಲ ಅಂತ ತೆಗೆದು ಪಕ್ಕದಲ್ಲಿ ಇಟ್ಟಿದ್ದಾರೆ. ಭರದ್ವಾಜರ ವಿಮಾನಶಾಸ್ತ್ರ, ಇದರ ಬಗ್ಗೆ ಒಂದು ಪುಸ್ತಕವೇ ಇದೆ. ಆನೇಕಲ್ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಅಂತ ಒಬ್ಬರಿದ್ರು. ಆ ಆನೇಕಲ್ ಸುಬ್ರಹ್ಮಣ್ಯ ಶಾಸ್ತ್ರಿಗಳಿಗೆ ಪ್ರಾಚೀನ ಋಷಿಗಳ ಆದೇಶ ಆಗಿತ್ತು. ಪ್ರಾಚೀನ ಭಾರತದ ಋಷಿಗಳು
ಕೇವಲ ಮಂತ್ರಗಳನ್ನು ಕಂಡ್ರು ಅಂತ ಅಂದುಕೊಂಡಿದ್ದಾರೆ. ಇಲ್ಲ, ಭೌತಶಾಸ್ತ್ರದ ಆಳವಾದ ಅರಿವು ಅವರಿಗೆ ಇತ್ತು. ಅದನ್ನು ನೀನು ಲೋಕಕ್ಕೆ ಹೇಳಬೇಕು ಅಂತ ನಿಮ್ಮನ್ನ ನಾವು ಕಳಿಸ್ತಾ ಇದ್ದೀವಿ, ನಿಮಗೆ ಆ ಜ್ಞಾನ ಕೊಡ್ತಾ ಇದ್ದೇವೆ ಅಂತ ಪ್ರಾಚೀನ ಋಷಿಗಳ ಆರ್ಡರ್ ಆಗಿತ್ತು. ಅವರ ಜೊತೆಗೆ ಬಹಳ ಜನ, ಹೋಮಿ ಜಹಾಂಗೀರು ಅವರು ಎಲ್ಲರೂ ಕೂಡ ಮಾತನಾಡಿದ್ದ ದಾಖಲೆ ನಮಗೆ ಸಿಗತ್ತೆ. ಆದರೆ ಅದರಿಂದ ಏನು ಮುಂದುವರಿಲಿಕ್ಕಾಗಲಿಲ್ಲ. ಏಕೆಂದರೆ ಈ ರೈಟ್ಸ್ ಸಹೋದರರು ಏನಿದ್ದಾರೆ ಅವರು ಕಂಡುಹಿಡಿಯುವುದಕ್ಕಿಂತ ಒಂದು ಸ್ವಲ್ಪ ಮುಂಚೆ ಮಂಗಳೂರಿನಲ್ಲಿ ರತ್ನಾಕರ ಶೆಟ್ಟಿ ಅಂತ ಅವನು ವಿಮಾನವನ್ನ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದ. ಫಸ್ಟ್ ಅಟೆಂಪ್ಟ್ ಫೇಲ್ಯೂರ್ ಆಯಿತು. ಅದಾಗಿ ಕೆಲವು ತಿಂಗಳಲ್ಲಿ ರೈಟ್ ಸಹೋದರರು ವಿಮಾನವನ್ನು ಹಾರಿಸಿದರು. ಇಡೀ ಜಗತ್ತು ರೈಟ್ ಸಹೋದರರನ್ನು ನೋಡಿತು. ರತ್ನಾಕರ ಶೆಟ್ಟಿಯನ್ನು ಯಾರು ಗಮನಿಸಲೂ ಇಲ್ಲ. ಮಂಗಳೂರಿನ ಸಮುದ್ರದ ತೀರದಲ್ಲಿ ಆದ ಎಕ್ಸ್ಪೆರಿಮೆಂಟ್ ಅದು. ದಾಖಲೆ ಎಲ್ಲ ಉಂಟು. ಆನೇಕಲ್ ಸುಬ್ರಹ್ಮಣ್ಯ ಶಾಸ್ತ್ರಿಗಳ ಬಗೆಗೆ ಮಾರುತ ಸಖ ಅಂತ ಒಂದು ಪುಸ್ತಕ ಕೂಡ ಉಂಟು. ಆ ತರಹದ ನಮ್ಮ ಟೆಕ್ನಿಕ್ಕು ಇವತ್ತು ಉಪಲಬ್ಧಿ ಇಲ್ಲ. ಹಾಗೆ ಅವರ ಭಾರದ್ವಾಜರ ಯಂತ್ರ ಸರ್ವಸ್ವ ಅಂತ ಒಂದು ಪುಸ್ತಕ ಇದೆ. ಅದನ್ನು ನಾವಿವತ್ತೇನು ಮಾಡಲಿಕ್ಕೆ ಆಗೋಲ್ಲ, ಅರ್ಥ ಆಗೋಲ್ಲ. ಭಾರದ್ವಾಜರ ಯಂತ್ರ ಸರ್ವಸ್ವ ಆಯಿತು. ಆಮೇಲೆ ಇನ್ನೊಂದು ಕೆಮಿಸ್ಟ್ರಿಯ ಬಗ್ಗೆ ರಸಾಯನವ ಅಂತ ಒಂದು ಪುಸ್ತಕ ಉಂಟು. ಆಮೇಲೆ ಯುದ್ಧದ ಟೆಕ್ನಿಕ್ ಬಗ್ಗೆ ಸತ್ಯಸಂಧ ತೀರ್ಥರು ಸಂಗ್ರಾಮ ವಿಜಯ ಅಂತ ಒಂದು ಗ್ರಂಥವನ್ನು ಉಲ್ಲೇಖಿಸ್ತಾರೆ. ಅದು ಯಾವುದೂ ಇವತ್ತು ನಾವು ಪ್ರಾಕ್ಟಿಕಲ್ ಆಗಿ ಮಾಡಲಿಕ್ಕೆ ಆಗೋಲ್ಲ. ಆ ಪರಿಸ್ಥಿತಿಯನ್ನು ತಲುಪಿದ್ದೇವೆ. ಆಮೇಲೆ ವಾತವಿಜಯ ಅಂತ ಹೇಳಿ ನೌಕಾಶಾಸ್ತ್ರದ ಬಗ್ಗೆ ಉಂಟು. ಅದೆಲ್ಲ ಗ್ರಂಥ ಇದೆ. ಅದನ್ನು ಓದಿದ್ರೆ ಏನೂ ಅರ್ಥ ಆಗೋಲ್ಲ. ಇರಲಿ, ವಿಮಾನ, ಪುಷ್ಪಕ ವಿಮಾನ ಹೇಗಿತ್ತು ಅಂತ ಇಲ್ಲಿ ವರ್ಣನೆ ಮಾಡ್ತಾರಲ್ಲ, ಆ ರೀತಿ ನಾವಿವತ್ತು ಚಿಂತಿಸಬಹುದಷ್ಟೇ ವಿನಃ ಅದನ್ನು ಮಾಡಲಿಕ್ಕಾಗಲ್ಲ. ಹೇಗಿತ್ತು ವಿಮಾನ ಅದು? ವೇಶ್ಮೋತ್ತಮಾನಾಮಪಿ ಚೋಚ್ಚಮಾನಂ ಮಹಾಕಪಿಸ್ತತ್ರ ಮಹಾವಿಮಾನಂ. ಒಳಗಡೆ ಒಂದು ಮನೆಯೇ ಇತ್ತಂತೆ. ನಮಗೆ ವಿಮಾನ ಹಕ್ಕಿ ಆಕಾರದಲ್ಲಿರಬೇಕೇ ವಿನಃ ಗುಂಡಿಗೆ ಉದ್ದಕ್ಕೆ ಇದ್ರೆ ಹಾರೋದು ಹೇಗೆ ಅಂತ ಒಂದು ಡೌಟ್ ಬಂದೇ ಬರುತ್ತೆ. ಏಕೆಂದ್ರೆ ಆ ರೆಕ್ಕೆ ಹಕ್ಕಿಯ ಹಾಗೆ ಇದ್ದು ಆಕೃತಿ ಒಂದು ಗೋಲದ ಆಕಾರದಲ್ಲಿ ದಂಡದ ತರಹ ಇರಬೇಕು. ಹಾಗೆ ವಿಮಾನ ನೋಡಿಯೇ ನಮಗೆ ಅಭ್ಯಾಸ. ವಿಮಾನದಲ್ಲಿ ಸಾಮಾನಿಡೋದು, ಆಮೇಲೆ ಯಂತ್ರಗಳಿರೋದು ಅದೆಲ್ಲ ಕೆಳಗಡೆಯ ಕೋಣೆಯಲ್ಲಿ ಇರಬಹುದೇ ವಿನಃ ಹಡಗಿನ ತರಹ ಮೂರು ಡೆಕ್ಕು ಆ ತರಹ ಇರ್ಲಿಕ್ಕಾಗಲ್ಲ. ಹಡಗು ವಿಮಾನದ ತರಹ ಇರ್ಲಿಕ್ಕಾಗಲ್ಲ. ಹಡಗಾದರೂ ವಿಮಾನದ ತರಹ ಇರಬಹುದೇನೋ, ಆದರೆ ವಿಮಾನ ಅಂತೂ ಹಡಗಿನ ತರಹನೂ ಇರ್ಲಿಕ್ಕಾಗಲ್ಲ. ಇನ್ನು ಅದ್ರ ಬಿಟ್ಟು ಹೀಗೆ ಪ್ರಾಚೀನ ಭಾರತದ ಶಿಲ್ಪಕಲೆಗಳಲ್ಲಿ ನೋಡುವ ಹಾಗೆ ರೌಂಡ್ ಆಗಿದ್ದು ಉದ್ದಕ್ಕೆ ಇದ್ರೆ ಹೇಗೆ ಹಾರುತ್ತೆ? ಆ ಲಿಫ್ಟ್ ಹೇಗೆ, ಮೂವ್ಮೆಂಟ್ ಹೇಗೆ, ಅದೇ ದೊಡ್ಡ ಅಪ್ಲಿಫ್ಟ್ಮೆಂಟ್ ಹೇಗೆ, ಅದೇ ದೊಡ್ಡ ಚರ್ಚೆಯಾಗಿ ಉಳಿದು ಬಿಡುತ್ತೆ. ಇರಲಿ, ನಮಗಿವತ್ತು ಅದು ಗೊತ್ತಿಲ್ಲ. ಆದರೆ ಇಲ್ಲಿರೋದನ್ನ ನಾವು ಹೇಳಿಕೊಂಡು ಹೋಗಬಹುದು. ದೊಡ್ಡ ಎತ್ತರದ ಬೇರೆ ಬೇರೆ ಮಹಡಿಗಳಿರುವ ವಿಮಾನವನ್ನು ನೋಡಿದನಂತೆ. ಕೃತಾಶ್ಚ ವೈಡೂರ್ಯಮಯ ವಿಹಂಗಾ ರೂಪ್ಯ ಪ್ರವಾಲೈಶ್ಚ ತಥಾ ವಿಹಂಗಾ ಚಿತ್ರಾಶ್ಚ ನಾನಾ ವಸುಭಿರ್ಭುಜಂಗಾ ಜಾತ್ಯಾನುರೂಪಾ ತುರಗಾಶುಭಾಂಗಾ. ಅಲ್ಲಿ ಆ ವಿಮಾನದ ಒಳಗಡೆ ವೈಡೂರ್ಯಮಯ ವಿಹಂಗಾ, ವೈಡೂರ್ಯದಿಂದ ಮಾಡಿದ ಹಕ್ಕಿಗಳ ಗೊಂಬೆಗಳಿದ್ದವು. ಹಾಗೆ ರೂಪ್ಯ ಪ್ರವಾಲೈಶ್ಚ ತಥಾ ವಿಹಂಗಾ,
ಬೆಳ್ಳಿ ಹಾಗೂ ಹವಳದ ಮಿಕ್ಸಪ್ ಅಲ್ಲಿ ಇದ್ದುವು. ವಿಹಂಗಾಹ, ಬೆಳ್ಳಿಯ ಹಕ್ಕಿಗಳು ಮತ್ತೆ ಹವಳದ ಹಕ್ಕಿಗಳನ್ನು ವಿಮಾನದಲ್ಲಿ ಜೋಡಿಸಿದ್ರಂತೆ. ಮತ್ತೆ ಹಾವುಗಳ ಕೆತ್ತನೆ ಇತ್ತು. ಜಾತ್ಯಾನುರೂಪಾಹ ತುರಗಾಹ ಶುಭಾಂಗಾಹ, ಒಳ್ಳೆ ಜಾತ್ಯಶ್ವಗಳು. ಪ್ರವಾಲಜಾಂಬೂನದ ಪುಷ್ಪ ಪಕ್ಷಾಹ ಸಲೀಲಮಾವರ್ಜಿತ ಜಿಹ್ಮ ಪಕ್ಷಾಹ ಕಾಮಸ್ಯ ಸಾಕ್ಷಾದಿವ ಭಾಂತಿ ಪಕ್ಷಾಹ ಕೃತಾ ವಿಹಂಗಾಹ ಸುಮುಖಾಸ್ಸು ಪಕ್ಷಾಹ. ಅಲ್ಲಿ ಕೆತ್ತಿದ ಹಕ್ಕಿಗಳ ಚಿತ್ತಾರ ಎದ್ದು ಬಂದಿದೆಯೋ ಎಂಬಂತೆ ಇತ್ತು. ಚೂಪಾದ ಮೂಗು, ಒಳ್ಳೆಯ ಡೆಕೋರೇಷನ್ ಇರುವ ರೆಕ್ಕೆ ಅವುಗಳಲ್ಲಿ ಇದ್ವಂತೆ. ನಿಯುಜ್ಯಮಾನಾಶ್ಚ ಗಜಾಸ್ಸು ಹಸ್ತಾಃ ಸಕೇಸರಾಶ್ಚೋತ್ಪಲ ಪತ್ರಹಸ್ತಾಃ. ಆಮೇಲೆ ಅಲ್ಲಿ ಹೂಗಳ ಅಲಂಕಾರ, ಆನೆಗಳ ಚಿತ್ತಾರ ಎಲ್ಲವೂ ವಿಮಾನದ ಒಳಗಡೆ, ಮುಗಿಲ ತೇರಿನ ಒಳಗಡೆ ಇದ್ದುವು. ಬಭೂವ ದೇವಿ ಚಕೃತಾ ಸುಹಸ್ತ ಲಕ್ಷ್ಮೀಸ್ತಥಾ ಪದ್ಮಿನಿ ಪದ್ಮಹಸ್ತ ಇತೀವ ತದ್ಗೃಹಮಭಿಗಮ್ಯ ಶೋಭಮಾನಂ ಸವಿಸ್ಮಯೋ ನಗಮಿವ ಚಾರುಕಂದರಂ ಪುನಶ್ಚ ತತ್ಪರಮ ಸುಗಂಧಿ ಸುಂದರಂ ಹಿಮಾತ್ಯಯೇ ನಗಮಿವ ಚಾರುಕಂದರಂ. ಬೆಳ್ಳಗಿನ ಆ ವಿಮಾನ ಏನಿದೆ ಹಿಮಾಲಯದ ತುಂಡೋ ಎಂಬಂತೆ ಇತ್ತಂತೆ. ಆಮೇಲೆ ಅಲ್ಲಿಗೆ ಹೋದ, ಮತ್ತೆ ಇಡೀ ಲಂಕೆಯನ್ನು ಸುತ್ತಿದ ಅಂತೆ. ಜನಕನ ಮಗಳು ಸೀತೆ ಕಾಣಲಿಲ್ಲ. ಅಪಶ್ಯತಃ ಅಭವತ್ ಅತಿ ದುಃಖಿತಂ ಮನಃ, ಬಹಳ ದುಃಖ ಆಯ್ತಂತೆ ಹನುಮಂತನಿಗೆ. ಎಷ್ಟು ಹುಡುಕಿದ್ರು ಸೀತೆ ಸಿಗಲಿಲ್ಲ ಅಂತ. ಹೀಗೆ ಹೇಳುವಲ್ಲಿಗೆ ಸುಂದರಕಾಂಡದಲ್ಲಿ 7ನೆಯ ಸರ್ಗ. ಸತಸ್ಯ ಮಧ್ಯೆ ಭವನಚ್ಚ ಸಂಸ್ಥಿತೋ ಮಹದ್ವಿಮಾನಂ ಮಣಿರತ್ನ ಚಿತ್ರಿತಂ ಪ್ರತಪ್ತ ಜಾಂಬೂನದ ಜಾಲ ಕೃತ್ರಿಮಂ ದದರ್ಶ ಧೀಮಾನ್ ಪವನಾತ್ಮಜ ಕಪಿಃ. ಆಮೇಲೆ ಅದನ್ನು ನೋಡಿದ, ಇನ್ನಷ್ಟು ವರ್ಣನೆ ಮಾಡಿದನಂತೆ. ಆ ವಿಮಾನ ರಾವಣನ ಅಂತಃಪುರದಲ್ಲಿ ನಿಂತಿತ್ತು ಅನ್ನೋದೇನೋ ಸತ್ಯವೇ, ಆದರೆ ರಾವಣನ ಮನೆಯ ಅಂಗಳದಲ್ಲಿ ಅಂತರಾಳದಲ್ಲಿ ನಿಂತಿತ್ತು, ನೆಲಕ್ಕೆ ತಾಗಿರಲಿಲ್ಲ. ಅಷ್ಟು ವಿಚಿತ್ರವಾದ ವಿಮಾನ ಅದು. ತದಪ್ರಮೇಯ ಪ್ರತಿಕಾರ ಕೃತ್ರಿಮಂ ಕೃತಂ ಸ್ವಯಂ ಸಾಧ್ವಿತಿ ವಿಶ್ವಕರ್ಮಣ. ಅದನ್ನು ನಿರ್ಮಾಣ ಮಾಡಿ ವಿಶ್ವಕರ್ಮ ತನ್ನ ಬೆನ್ನನ್ನ ತಾನೇ ಚಪ್ಪರಿಸಿಕೊಂಡಂತೆ ಇತ್ತಂತೆ. ಎಷ್ಟು ಚೆನ್ನಾಗಿ ಮಾಡಿಬಿಟ್ಟಿದ್ದೀನಿ, ಇನ್ನೊಮ್ಮೆ ನನಗೇ ಮಾಡಲಿಕ್ಕಾಗತ್ತೋ ಇಲ್ವೋ ಗೊತ್ತಿಲ್ಲ ಅನ್ನುವ ಹಾಗೆ ಆ ವಿಮಾನ ಇತ್ತು. ದಿವಂಗತೆ ವಾಯುಪಥೆ ಪ್ರತಿಷ್ಠಿತಂ ವ್ಯರಾಜತಾದಿತ್ಯ ಪಥಸ್ಯ ಲಕ್ಷ್ಮತತ್. ಒಂದು ರೀತಿಯಲ್ಲಿ ನೋಡಿದ್ರೆ ನೇಸರನ ದಾರಿ ಅಂದ್ರೆ ಆಗಸ ಆಕಾಶದಲ್ಲಿ ಒಂದು ಗುರುತೋ ಎಂಬಂತೆ ಇತ್ತು. ನ ತತ್ರ ಕಿಂಚಿನ್ನ ಕೃತಂ ಪ್ರಯತ್ನತಃ. ಇಡೀ ರಾವಣನ ಅರಮನೆಯಲ್ಲಿ ಪ್ರಯತ್ನಪಟ್ಟು ಯಾವುದನ್ನೂ ಮಾಡಿದಂತೆ ಇರಲಿಲ್ಲ, ಅಂದ್ರೆ ಎಲ್ಲ ಸಹಜವಾಗಿ ಇತ್ತು. ನತೇ ವಿಶೇಷ ನಿಯತ ಸುರೇಶ್ವಪಿ ನ ತತ್ರ ಕಿಂಚಿನ್ನ ಮಹಾವಿಶೇಷವತ್. ಸ್ಪೆಷಾಲಿಟಿ ಇಲ್ಲದ, ಸ್ಪೆಷಲ್ ಅಲ್ಲದ ಒಂದೇ ಒಂದು ವಸ್ತು ಇರಲಿಲ್ಲಂತೆ ರಾವಣನ ಮನೆಯಲ್ಲಿ. ನತೇ ವಿಶೇಷ ನಿಯತ ಸುರೇಶ್ವಪಿ. ದೇವತೆಗಳಲ್ಲಿಯೂ ಕೂಡ ಈ ತರಹದ ವಿಶೇಷಗಳು ಇರಲಿಲ್ಲ. ತಪಸ್ಸು, ಧ್ಯಾನ, ಈ ಪರಾಕ್ರಮದಿಂದ ಗಳಿಸಿದಂತೆ ಈ ಸಂಪತ್ತು ಇತ್ತಂತೆ. ಮನಸ್ಸಮಾಧಾನ ವಿಚಾರಚಾರಿಣಂ. ಆ ಸಂಪತ್ತನ್ನು ಸಮೀಪಿಸಿದಾಗ ಒಂದು ಬಗೆಯ ಮನಸ್ಸಮಾಧಾನ, ನೆಮ್ಮದಿ ಇತ್ತಂತೆ. ಆ ಸಂಪತ್ತಿನಿಂದ ಉದ್ವೇಗ ಇರಲಿಲ್ಲ ಅವನಿಗೆ. ಮಹಾತ್ಮನಾಂ ಪುಣ್ಯಕೃತಾಂ ಮಹರ್ಧಿನಾಂ ಯಶಸ್ವಿನಾಮಗ್ರ್ಯ ಮುದಾಮಿವಾಲಯಂ.
ಮಹಾತ್ಮರ ಮನೆಯೋ ಎಂಬಂತೆ ಇತ್ತು. ವಿಶೇಷಮಾಲಂಬ್ಯ ವಿಶೇಷತಂ ಸ್ಥಿತಂ, ಅದೊಂದು ವಿಶಿಷ್ಟವಾಗಿರುವ ಎಲ್ಲರಿಗಿಂತ ಮಿಗಿಲಾದ ಸಂಪತ್ತು ಆ ಪುಷ್ಪಕ ವಿಮಾನ. ಅದರ ಜೊತೆಗೆ ಬೇರೆ ಸಂಪತ್ತುಗಳು, ತಪಸ್ಸಿನಿಂದ ಚೆನ್ನಾದ ಸಿದ್ಧಿಯಿಂದ ಗಳಿಸಿದ ಸ್ವರ್ಗದಂತೆ ಈ ಭೂಮಿಯಲ್ಲಿರುವ ಲಂಕೆ ಇತ್ತು. ವಹಂತಿ ಯತ್ಕುಂಡಲ ಶೋಭಿತಾನನ ಮಹಾಚನ ವ್ಯೋಮಚರಾ ನಿಚಾಚರಾ ವಿವೃತ್ತ ವಿಧ್ವಸ್ತ ವಿಚಾಲಲೋಚನ ಮಹಾಗಣ ಭೂತಗಣ ಸಹಸ್ರಶಃ. ಅದರ ಸುತ್ತಲೂ ಕೂಡ ಸೆಕ್ಯೂರಿಟಿ ಇದ್ರಂತೆ. ಆ ಸೆಕ್ಯೂರಿಟಿಗಳೆಲ್ಲ ಮಹಾಚನಾಹ, ಬಹಳ ಚೆನ್ನಾಗಿ ಭೋಗಿಸುವವರು. ವಿವೃತ್ತ ವಿಧ್ವಸ್ತ ವಿಚಾಲಲೋಚನಾಹ, ಉರುಟಾದ ಅಗಲವಾದ ಕಣ್ಗಳವರು. ಕಣ್ಣು ನೋಡಿದ್ರೇ ಹೆದರ್ಕೋಬೇಕು, ಟಾರ್ಚ್ ಲೈಟೋ ಎಂಬಂತೆ ಇತ್ತು ಅದು. ವಸಂತ ಪುಷ್ಪೋತ್ಕರ ಚಾರುದರ್ಶನಂ ವಸಂತ ಮಾಸಾದಪಿ ಚಾರುದರ್ಶನಂ. ವಸಂತ ಮಾಸದಲ್ಲಿ ಎಲ್ಲಕ್ಕೂ ರಸ ತುಂಬಿರುತ್ತೆ. ಆ ರೀತಿ ರಸ ತುಂಬಿದ ಕಾಡೇ ಈ ಪುಷ್ಪಕ ವಿಮಾನವಾಗಿ ಇತ್ತೋ ಎಂಬಂತೆ. ಅದರ ಹೆಸರೇ ಪುಷ್ಪಕ ಅಲ್ವೇ. ಎಲ್ಲ ತರಹದ ಹೂವುಗಳು ಇದ್ವು. ಕೃತ್ರಿಮವಾದದ್ದು, ಕೃತ್ರಿಮವಲ್ಲದ್ದು, ನೀರಲ್ಲಿ ಬೆಳೆಯೋದು, ಭೂಮಿಯಲ್ಲಿ ಬೆಳೆಯೋದು, ತೇಲೋದು, ಬಳ್ಳಿಯಲ್ಲಿ ಬೆಳೆಯೋದು ಎಲ್ಲ. ಮಧ್ವ ವಿಜಯದಲ್ಲಿ ಹೇಳ್ತಾರಲ್ಲ, ಸಮಸ್ತ ಪ್ರಸವ ವಿಜಯಲಕ್ಷ್ಮ್ಯ ಅಂತ. ವೃಕ್ಷವಲ್ಲಿ ವೀರುತ್ ಸಮಸ್ತ ಪ್ರಸವ ವಿಜಯಲಕ್ಷ್ಮ್ಯ ಮೂರ್ತಯ ಇವ. ಸ್ಥಲಜ ಜಲಜ ವಲ್ಲಿ ವೃಕ್ಷ ವೀರುತ್ ಸಮಸ್ತ ಪ್ರಸವ ವಿಜಯಲಕ್ಷ್ಮ್ಯ ಮೂರ್ತಯೇ ವೇಂದಿರೇಚಂ. ಸ್ಥಲಜ ಭೂಮಿಯಲ್ಲಿ ಬೆಳೆಯೋದು, ಜಲಜ ನೀರಿನಲ್ಲಿ ಬೆಳೆಯೋದು, ವೃಕ್ಷ ಗಿಡದಲ್ಲಿ, ವೀರುತ್ ಪದರಿನಲ್ಲಿ, ವಲ್ಲಿ ಬಳ್ಳಿಯಲ್ಲಿ ಬೆಳೆಯುವ ಎಲ್ಲ ತರಹದ ಹೂಗಳ ಜೊತೆಗೆ ಬೇರೆ ಕೃತ್ರಿಮವಾದ ಹೂಗಳೂ ಇದೆ. ಅದರಿಂದ ಪುಷ್ಪಕ ವಿಮಾನ ಅಂತಂದ್ರೆ ವಸಂತ ಮಾಸವೇ ಮೈವೆತ್ತು ಬಂದಂತೆ ಇತ್ತಂತೆ. ಅಂದ್ರೆ ನಿರ್ಮಾಣ ಹಾಗಿರಬೇಕು, ಪ್ರಕೃತಿಗೆ ಸಡ್ಡು ಹೊಡೆಯುವ ಹಾಗೆ, ಪ್ರಕೃತಿಯ ಎಲ್ಲ ಸೌಂದರ್ಯವನ್ನು ಒಳಗೊಂಡು ಪ್ರಕೃತಿಯಿಂದ ಭಿನ್ನವಾಗಿ ಇರಬೇಕು. ನಾವು ನಿರ್ಮಿಸಿದ ಯಾವ ವಾಹನವು ಪ್ರಕೃತಿಯ ಎಲ್ಲ ಸೊಬಗುಗಳನ್ನು ಒಳಗೊಂಡಿಲ್ಲ. ಯಾವ ಗಾಡಿಯೂ ಕೂಡ ತಾಳಬದ್ಧವಾದ ಧ್ವನಿ ಹೊರಡಿಸುತ್ತಾ ಹೇಳಿ. ಅದರಲ್ಲಿ ಕರ್ಕಶ ಅಂದ್ರೆ ಆಟೋ. ಯಾವ ತಾಳ ಲಯ ಯಾವುದೂ ಕೂಡಲ್ಲ. ದೂರದಲ್ಲಿ ಕಾಡಿನ ಪ್ರಾಣಿಗಳ ಏಕಾಗ್ರತೆಗೆ ಭಂಗ ತಂದು ಬಿಡುತ್ತೆ. ಹಾಗಲ್ಲ ಪ್ರತಿ ನಿರ್ಮಾಣ ಅಂದ್ರೆ. ಹೂವಿನ ಎಲ್ಲ ತರಹದ ಸೊಬಗು ಅದನ್ನೂ ಒಳಗೊಂಡಿದೆ. ಅದು ಪ್ರಕೃತಿಯ ಪ್ರತಿ ನಿರ್ಮಾಣದಂತೆ ಇದೆ. ಅದು ವಿಕೃತವಾದ ನಿರ್ಮಾಣ ಅಲ್ಲ. ಈ ತರಹದ ಪುಷ್ಪಕವನ್ನ ಹನುಮಂತ ನೋಡಿದ ಅನ್ನುವಲ್ಲಿಗೆ 8ನೆಯ ಸರ್ಗ. ತಸ್ಯಾಲಯ ವರಿಷ್ಠಸ್ಯ ಮಧ್ಯೆ ವಿಮಲಮಾಯತಂ ದದರ್ಶ ಭವನ ಶ್ರೇಷ್ಠಂ ಹನುಮಾನ್ ಮಾರುತಾತ್ಮಜಃ. ಆ ದೊಡ್ಡ ಮನೆಯ ಆವರಣವನ್ನೆಲ್ಲ ಸುತ್ತಿದಾಗ ಮನೆಯ ಮಧ್ಯಭಾಗ ಅಂತ ಒಂದನ್ನು ಗುರುತಿಸಿದ ಅಂತೆ. ಆ ಮನೆಯ ಮಧ್ಯಭಾಗ ಪ್ರಾಯ ಬೆಡ್ರೂಮ್. ಎಷ್ಟಿರ್ಬೋದು ನಮ್ಮ ಬೆಡ್ರೂಮ್ ಎಲ್ಲ? ಒಂದಿಷ್ಟು ಚದರ. ಅವಂದ ಹಾಗಲ್ಲ, ಅರ್ಧ ಯೋಜನ ವಿಸ್ತೀರ್ಣಂ ಆಯತಂ ಯೋಜನಂ ಮಹತ್. ಸರಿಸುಮಾರು 1/4 ಮೈಲಿ ಅಂತ ಇಟ್ಟುಕೊಳ್ಳುವ. 1/4 ಮೈಲಿ ಅವನ ಬೆಡ್ರೂಮ್. ಆ ತರಹದ ವೈಭವವನ್ನು ನಾವು ಕೇಳಬೇಕಷ್ಟೇ ವಿನಃ ನೋಡ್ಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಭವನಂ ರಾಕ್ಷಸೇಂದ್ರಸ್ಯ ಬಹು ಪ್ರಾಸಾದ ಸಂಕುಲಂ. ಎಲ್ಲಾ ತರಹದ ಮಹಡಿಮನೆಗಳಿದ್ವು. ಮಾರ್ಗಮಾಣಸ್ತು ವೈದೇಹೀಂ ಸೀತಾಂ ಆಯತಲೋಚನಾಂ.
ಮಹತ ಸರ್ವತ ಪರಿಚಕ್ರಾಮ ಹನುಮಾನ್ ಅರಿಸೂದನ. ಹನುಮಂತ ಸೀತೆಯನ್ನು ಹುಡುಕುತ್ತಾ ಎಲ್ಲೆಡೆ ತಿರುಗಿದ. ಶುದ್ಧವಾದ ಸಾಹಿತ್ಯವನ್ನ ತತ್ವವನ್ನ ಹುಡುಕುತ್ತಾ ಎಲ್ಲಿ ಬೇಕಾದರೂ ಸಂಚಾರ ಮಾಡಬಹುದು, ಯಾವ ಸಾಹಿತ್ಯದಲ್ಲಿಯೂ ಸಂಚಾರ ಮಾಡಬಹುದು. ಆದರೆ ಹನುಮಂತನ ತರಹ ಗುರಿ ಇರಬೇಕು ಅಷ್ಟೆ. ಒಂದು ರೀತಿ ಹನುಮಂತ ಸೀತೆಯನ್ನು ಹುಡುಕುತ್ತಾ ಲಂಕೆ ಇಡೀ ಸುತ್ತಿದ್ದು ನಮಗೆ ಶುದ್ಧ ತತ್ವವನ್ನು ಅರಸುತ್ತಾ ಸಮಗ್ರ ಸಾರಸ್ವತ ಪ್ರಪಂಚದಲ್ಲಿ ಓಡಾಡುವ ವಿದ್ವಾಂಸನ ನೆನಪನ್ನು ತರುತ್ತೆ. ಅಧ್ಯಾತ್ಮಾರ್ಥ ಹಾಗೆ ಅಲ್ವಾ? ಹನುಮಂತ ಸಾಧಕ ಅಂತ ಇಟ್ಟುಕೊಂಡ್ರೆ ರಾವಣ ವೇದ ಎನ್ನುವ ಸೀತೆಯನ್ನ ತನ್ನ ಭೋಗಕ್ಕಾಗಿ ಬಳಸ್ಕೊಳ್ತಾ ಇದ್ದಾನೆ. ವೇದ ಇರೋದು ಯಾಕಾಗಿ? ನಮ್ಮ ಮನೆಯ ಮಟ್ಟಿನ ಭೋಗಕ್ಕಾಗಿ ಅಷ್ಟೇ. ವೇದ ಇರೋದು ಯಾಕಾಗಿ? ನಮ್ಮ ಮಕ್ಕಳು ಸಮೃದ್ಧವಾಗಿರಬೇಕು, ಮನೆ ಸಮೃದ್ಧವಾಗಿರಬೇಕು ಅಷ್ಟೇ. ಅಷ್ಟು ಬಿಟ್ಟರೆ ಮತ್ತೇನಿದೆ? ವೇದವನ್ನು ಕೇವಲ ಐಹಿಕ ಪ್ರಯೋಜನಗಳಿಗಾಗಿ ಬಳಸುವ ಮನೋಭಾವದ ಪ್ರತೀಕ ರಾವಣ. ಉಳಿದ ಎಲ್ಲ ರಾಕ್ಷಸರು ಅದೇ ತರಹದ ಸಿದ್ಧಾಂತವನ್ನು ಸಾಹಿತ್ಯವನ್ನು ಹೊಂದಿರುವವರು. ಅಲ್ಲಿಯೂ ಎಲ್ಲ ತಿರುಗಾಡಬಹುದು ಸೀತೆಯನ್ನು ಹುಡುಕುವ ಉದ್ದೇಶ ಇದ್ರೆ. ಹಾಗೆ ಒಂದು ಅಧ್ಯಾತ್ಮಾರ್ಥ ಕೊಟ್ಟುಬಿಡುತ್ತೆ. ಇದನ್ನ ಕಾಳಿದಾಸ ಇನ್ನೊಂದು ರೀತಿಯಲ್ಲಿ ಹೇಳ್ತಾನೆ. ಹನುಮಂತ ಸಮುದ್ರವನ್ನು ದಾಟಿದ ನಿರ್ಮೋಹ ಇವ ಸಂಸ್ಕೃತಿಂ ಅಂತ. ಮೋಹವಿಲ್ಲದವ ಸಂಸಾರವನ್ನು ದಾಟಿದಂತೆ ಹನುಮಂತ ಕಡಲನ್ನು ದಾಟಿದ ಅಂತ. ಆಶ್ಚರ್ಯ ಆಗೋದೇನು ಅಂದ್ರೆ, ಕಾಳಿದಾಸನಿಗೆ ಇಷ್ಟೊಂದು ಅಧ್ಯಾತ್ಮವಾದ ಎತ್ತರ ಇದೆಯಲ್ಲ, ಮತ್ತ್ಯಾಕೆ ಸತ್ಯಕ್ಕೆ ಸಮೀಪ ಬರಲಿಲ್ಲ ಅವನು ಅಂತ ಅನ್ಸುತ್ತೆ. ನಾರಾಯಣ ಪಂಡಿತಾಚಾರ್ಯ ಹೇಳಿದ್ರು, ಅವನಿಗೆ ಕಾವ್ಯದ ಮೇಲೆ ಇಂಟ್ರೆಸ್ಟೇ ವಿನಃ ವೇದಾಂತದ ಮೇಲೆ ಇಂಟ್ರೆಸ್ಟ್ ಇರಲಿಲ್ಲ, ಅದರಿಂದಾಗಿ ಅವನು ತಟಸ್ಥ ಆಗಿದ್ದ ಅಂತ. ಭವಭೂತಿಗೆ ಕರ್ಕಶವಾದ ತರ್ಕದಲ್ಲಿ ಭಾರಿ ಇಂಟ್ರೆಸ್ಟು. ಹೀಗಾಗಿ ಅವನು ಉತ್ತರ ರಾಮಚರಿತಕ್ಕೂ ಅವನ ಕರ್ಕಶವಾದ ಮೆಂಟಾಲಿಟಿಗೂ ಸಂಬಂಧವೇ ಇಲ್ಲ. ಕವಿಗಳೆಲ್ಲ ದಾರಿ ತಪ್ಪೋದು ಹೀಗೆ. ಅವ್ರ ಕಾವ್ಯ ಇನ್ನೇನು ಶಾಸ್ತ್ರ ಕಾವ್ಯ ಆಗೋಗ್ತಾ ಇರುತ್ತೆ, ಸ್ವಲ್ಪದರಲ್ಲಿ ದಾರಿ ತಪ್ಪಿ ಬಿಡುತ್ತೆ. ಅದರಿಂದ ಅವನೇನು ಮಾಡಿದ, ಎಲ್ಲ ಕಡೆ ಹುಡುಕಿದ. ಉತ್ತಮಂ ರಾಕ್ಷಸಾವಾತಂ ಹನುಮಾನ್ ಅವಲೋಕಯನ್ ಆಸಸಾದಾಥ ಲಕ್ಷ್ಮೀವಾನ್ ರಾಕ್ಷಸೇಂದ್ರ ನಿವೇಶನಂ. ಹತ್ತಿರ ಬರ್ತಾ 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 ರಾವಣ ಇದ್ದ ಕೋಣೆಗೆ ಬಂದ. ಚತುರ್ವಿಷಾಣೈರ್ದ್ವಿರದೈಃ ತ್ರಿವಿಷಾಣೈಸ್ತಥೈವ ಚ ಪರಿಕ್ಷಿಪ್ತಮತಂ ಬಾಧಂ ರಾವಣ ರಕ್ಷ್ಯಮಾಣಮುದಾಯುಧೈಃ. ಚತುರ್ವಿಷಾಣೈಃ ದ್ವಿರದೈಃ, 4 ಕೊಂಬುಗಳಿರುವ 4 ದಾಡೆಗಳಿರುವ ಆನೆ, ಅವುಗಳಿಂದ ಕೂಡಿರುವ. ಅದು ನಮಗೆ ಇವತ್ತು ಫಾಸಿಲ್ಸಿನಲ್ಲಿ ಸಿಗ್ತದೆ. 4 ಕೋರೆ ದಾಡೆಗಳಿರುವ ಆನೆ. ಆದರೆ ಇನ್ನೊಂದು ಸಿಗಲ್ಲ, ತ್ರಿವಿಷಾಣೈ, 3 ಕೋರೆ ದಾಡೆಗಳಿರುವ ಆನೆ. ಅದು ಸಿಗೋದೇ ಇಲ್ಲ. ಚತುರ್ವಿಷಾಣೈ ದ್ವಿರದೈ ತ್ರಿವಿಷಾಣೈ ತಥೈವ ಚ ಪರಿಕ್ಷಿಪ್ತಮಸಂಬಾಧಂ. ಅವನ ಮನೆ ಒಂದು ಚೂರು ಇಕ್ಕಟ್ಟಿರದ ಮನೆ. ಅಂತಹ ಕಡೆ ಬಂದ. ರಾಕ್ಷಸೀಭಿಶ್ಚ ಪತ್ನೀಭಿ ರಾವಣಸ್ಯ ನಿವೇತನಂ. ಇಡೀ ಮನೆಯ ತುಂಬ ಹುಡುಗಿಯರು. ಯಾವ ಹುಡುಗಿಯರು? ಆಹೃತಾಭಿಶ್ಚ ವಿಕ್ರಮ್ಯ ರಾಜಕನ್ಯಾಭಿರಾವೃತಂ. ಬೇರೆ ಬೇರೆ ರಾಜ್ಯಗಳಿಂದ ಚಂದದ ಹುಡುಗಿಯರನ್ನೆಲ್ಲ ತಂದಿದ್ನಲ್ಲ, ಅವರನ್ನ ಒಂದು ದೊಡ್ಡ ಕೋಣೆಯಲ್ಲಿ ಕೂಡಿ ಹಾಕಿದ್ದ. ಇವರು ತಂದವರು ನನ್ನ ಪರಾಕ್ರಮದ ಹೆಗ್ಗುರುತು. ಯಾಕೆಂದ್ರೆ ಇವ್ರನ್ನೆಲ್ಲ ತರಬೇಕಾದ್ರೆ ಹೊಡೆದು ಬಡದು ಅವ್ರ ಕಡೆಯವ್ರನ್ನ
ಚುಚ್ಚಿ ತಿವಿದು ಎಲ್ಲ ಬಂದಿದ್ದೇನೆ, ಇದು ನನ್ನ ಪರಾಕ್ರಮದ ಹೆಗ್ಗುರುತು ಅಂತ ಅಷ್ಟು ಜನ ಹುಡುಗಿಯರು. ಆಹೃತಾಭಿಶ್ಚ ವಿಕ್ರಮ್ಯ ರಾಜಕನ್ಯಾಭಿರಾವೃತಂ ತನ್ನಕ್ರಮಕರ ಕಿರಣಂ ತಿಮಿಂಗಿಲ ಝಚಾಕುಲಂ ವಾಯುವೇಗ ತಮಾಧೂತಂ ಪನ್ನಗೈರಿವ ಸಾಗರಂ. ಈ ರಾವಣನ ಮನೆ ಎಂಬ ಸಾಗರದಲ್ಲಿ ಆ ಹುಡುಗಿಯರು ರಕ್ಕಸ ಹುಡುಗಿಯರಲ್ಲ, ತಿಮಿಂಗಿಲದ ಹಾಗೆ, ಹಾವಿನ ಹಾಗೆ, ಬೇರೆ ಬೇರೆ ಪ್ರಾಣಿಗಳ ಹಾಗೆ ತೋರ್ತಾ ಇದ್ರಂತೆ. ಯಾ ಹಿ ವೈಶ್ರವಣೇ ಲಕ್ಷ್ಮೀ ಯಾ ಚಂದ್ರೇ ಹರಿವಾಹನೆ ತೌರಾವಣ ಗೃಹೇ ರಮ್ಯ ನಿತ್ಯಮೇವಾನಪಾಯಿನಿ. ಹಾಗೆ ಯಾ ಹಿ ವೈಶ್ರವಣೇ ಲಕ್ಷ್ಮೀ, ಕುಬೇರನ ಮನೆಯಲ್ಲಿ ಯಾವ ಸೊಬಗು ಇರಬೇಕು, ಯಾ ಲಕ್ಷ್ಮೀರ ಹರಿವಾಹನೆ, ಐರಾವತದ ಮನೆಯಾದ ಇಂದ್ರನ ಮನೆಯಲ್ಲಿ ಏನು ಸೊಬಗಿರಬೇಕು ಆ ಸೊಬಗು ಅವನೊಬ್ಬನಲ್ಲಿ ಇತ್ತು, ರಾವಣನೊಬ್ಬನ ಮನೆಯಲ್ಲಿ. ಯಾಚ ರಾಜ್ಞ ಕುಬೇರಸ್ಯ ಯಮಸ್ಯ ವರುಣಸ್ಯ ಚ ತಾದೃಶೀ ತದ್ವಿಶಿಷ್ಟಾವ ವೃದ್ಧಿ ರಕ್ಷೋ ಗೃಹೇಶ್ವಿವಾ. ಇನ್ನು ಕುಬೇರನ ಮನೆಯಲ್ಲಿ, ಯಮನ ಮನೆಯಲ್ಲಿ, ವರುಣನ ಮನೆಯಲ್ಲಿ ಯಾವ ಸೊಬಗು ಇರಬೇಕೋ ಆ ಸೊಬಗೆಲ್ಲ ರಾವಣನ ಮನೆಯಲ್ಲಿ ಇತ್ತು. ಯಾಕೆಂದ್ರೆ ಅಲ್ಲಿಂದೆಲ್ಲ ಸಾಮಾನು ತಂದ್ರೆ ಹಾಗೆ ಕಾಣಬೇಕಲ್ಲ. ತಸ್ಯ ಹರ್ಮ್ಯಸ್ಯ ಮಧ್ಯಸ್ಥ ವೇಶ್ಮ ಚಾನ್ಯತ್ಸು ನಿರ್ಮಿತಂ ಬಹು ನಿರ್ಯೂಹ ಸಂಯುಕ್ತಂ ದದರ್ಶ ಪವನಾತ್ಮಜ. ಹಾಗೆ ಆ ಇಡೀ ಮನೆಯ ನಡೂವಣ ಭಾಗದಲ್ಲಿ ಅವನು ಬಂದು ನಿಂತಿದ್ದ. ಅದನ್ನ ಪುಷ್ಪಕ ವಿಮಾನ ನಿಂತ ಜಾಗ. ಆ ಪುಷ್ಪಕ ವಿಮಾನವನ್ನು ಮೊದಲು ನಿರ್ಮಾಣ ಮಾಡಿದ್ದು ವಿಶ್ವಕರ್ಮ. ಯಾರಿಗಾಗಿ ಅಂದರೆ ಬ್ರಹ್ಮಣೋರ್ಥೇ, ಬ್ರಹ್ಮದೇವರಿಗಾಗಿ ಮಾಡಿದ್ದು. ಅದನ್ನು ಬ್ರಹ್ಮದೇವರು ಕುಬೇರನಿಗೆ ಪ್ರೀತಿಯಿಂದ ಕೊಟ್ಟಿದ್ದು. ಅದನ್ನು ದ್ವೇಷದಿಂದ ಅಪಹಾರ ಮಾಡಿದ್ದು ರಾವಣ. ಅದು ಅವರ ಅಣ್ಣ ಕುಬೇರನ ಸೊತ್ತು. ಅವರ ಅಮ್ಮ, ರಾವಣನ ಅಮ್ಮ, ನೋಡು ಕುಬೇರನ ಸಂಪತ್ತು ಎಷ್ಟಿದೆ, ಅದೆಲ್ಲ ನಿನ್ನದಾಗಬೇಕು ಅಂತ ಅದೇ ರೀತಿ ಕಾಂಪಿಟಿಷನ್ ಮೋಡಲ್ಲೇ ಬೆಳೆಸ್ತಾ ಇದ್ರು. ಅದು ಈ ತರಹ ಪರಿವರ್ತನೆ ಆಯಿತು. ಪರೇಣ ತಪಸಾಲೇಬೆ ಯತ್ ಕುಬೇರ ಪಿತಾಮಹಾತ್. ಕುಬೇರ ತಪಸ್ಸು ಮಾಡಿ ಗಳಿಸಿದ್ದು. ಈಹ ಮೃಗತಮಾಯುಕ್ತೈ ಕಾರ್ತಸ್ವರ ಹಿರಣ್ಯವಯೈ ಸುಕೃತೈರಾಚಿತಂ ಸ್ತಂಭೈ ಪ್ರದೀಪ್ತಮಿವ ಚ ಶ್ರಿಯಾ. ಅಷ್ಟು ಸೊಗಸಾಗಿ ಇತ್ತು ಎಲ್ಲ ಮಣಿಗಳ ಸಮೂಹ. ಆ ಪುಷ್ಪಕ ವಿಮಾನವನ್ನ ಹನುಮಂತ ಏರಿದ ಅಂತೆ. ಅಲ್ಲಿ ತತ್ರಸ್ಥ ಸರ್ವತೋ ಗಂಧಂ ಪಾನಭಕ್ಷ್ಯಾನ್ನ ಸಂಭವಂ. ಒಳ್ಳೆಯ ಮದ್ಯದ, ಒಳ್ಳೆಯ ಊಟದ ಪರಿಮಳ ಅವನಿಗೆ ಬಂತು. ಯಾಕೆಂದ್ರೆ ಬರೇ ಅದೇ ಇದ್ದದ್ದಲ್ಲಿ. ಚಂದನೇನ ಚರಕ್ತೇನ ತಪನೀಯ ನಿಭೇನ ಚ ದಿವ್ಯಂ ಸಂಮೂರ್ಛಿತಂ ಜಿಘ್ರನ್ ರೂಪವಂತಮಿವಾನಿಲಂ. ಗಾಳಿಗೆ ಒಂದು ಆಕಾರ ಇದೆಯೋ ಎಂಬಂತೆ ಇತ್ತಂತೆ. ಯಾಕೆ ಅಂದರೆ ಧೂಪವನ್ನು ಬಳಸಿಕೊಂಡು ಬಂದ ಗಾಳಿ. ಆ ಧೂಪ ಒಂದು ಆಕೃತಿಯಿಂದ ಇತ್ತು. ಧೂಪದ ಮೆಲುವಾದ ಹೊಗೆ ಅದು ಒಂದು ಆಕೃತಿಯನ್ನು ನೋಡಿದಾಗ ಓಹ್, ಗಾಳಿಗೆ ಒಂದು ಮೈಯಿದೆಯೋ ಎಂಬಂತೆ ಇತ್ತು. ಆಮೇಲೆ ಇತ ಏಹಿ ತ್ಯುವಾಚೇವ ತತ್ರ ಯತ್ರ ಸರಾವಣ. ರಾವಣನ ಮೈಯ ಪರಿಮಳ ಬರ್ಲಿಕ್ಕೆ ಶುರು ಆಯ್ತಂತೆ. ಇತ ಏಹಿ ತ್ಯುವಾಚೇವ, ಇಲ್ಲಿಗೆ ಬಾ ಇಲ್ಲಿಗೆ ಬಾ ಅಂತ ಕರೆದಂತೆ ಆಗ್ತಾ ಇತ್ತಂತ ಅವನಿಗೆ. ಅಲ್ಲಿಗೆ ಹೋದ. ತತಸ್ತಾಂ ಪ್ರಸ್ಥಿತ ಶಾಲಾಂ ದದರ್ಶ ಮಹತೀಂ ಶಿವಾಂ. ಅಲ್ಲಿ ಅವರ ಮನೆ ಮತ್ತೆ ಇನ್ನೊಂದು ಮನೆ. ಅದು ಆ ಶಾಲಾ ಅಂತ ಸ್ತ್ರೀಲಿಂಗ.
ಶಾಲೆ ಅಂದರೆ ಮನೆ ಅಂತ. ನಾನು ಅದೇ ಯಾವಾಗಲೂ ಹೇಳ್ತಾ ಇರ್ತೀನಿ, ಶಾಲಿನಿ ಅಂದರೆ ಹೆಂಡತಿ ಅಂತಲೇ ಅರ್ಥ. ಶಾಲಿನಿ ಅಂತಲೇ ಹೆಸರಿಟ್ರೆ ಏನು ಗತಿ? ಒಂದು ಹೆಣ್ಮಗಳಿಗೆ ಹೆಂಡತಿ ಅಂತ ಹೆಸರಿಟ್ಟಾಗಿರುತ್ತೆ. ಅದರಿಂದಾಗಿ ಜನ ಗೂಗಲ್ನ ನೋಡೋದು ಬಿಟ್ಟು ಪುಸ್ತಕವನ್ನೇ ನೋಡಿದ್ರೆ ಬಹಳ ಚೆನ್ನಾಗಿರುತ್ತೆ. ಅದಿಲ್ಲ, ಅವರು ಗೂಗಲ್ ಮೇಲೆ ನಂಬ್ತಾರೆ. ಗೂಗಲ್ನಲ್ಲಿರುವ ಎಲ್ಲ ವಿಷಯವನ್ನು ಅಪ್ಲೋಡ್ ಮಾಡೋದವನು ಇವರಂತದೇ ಇನ್ನೊಬ್ಬ ದಡ್ಡ, ಅದಕ್ಕೆ ಏನೇನೋ ಹೆಸರು. ನಾ ಅದೇ ಹೇಳ್ತಾ ಇದ್ದೆ, ಅದು ಏನದು ಅಭಿಸಾರಿಕಾ ಅಂತ ಹೆಸರು. ಅಭಿಸಾರಿಕಾ ಅಂದ್ರೆ ಏನು ಗೊತ್ತೇನು? ಮದುವೆಯಾದ ಮೇಲೆ ಇನ್ನೊಬ್ಬನ ಮೇಲೆ ಮನಸ್ಸು ಇಟ್ಟು ತಾನೇ ನಾನು ಇಲ್ಲಿಗೆ ಬರ್ತೇನೆ ನೀನು ಬಾ ಅಂತ ದೂತಿಯ ಮೂಲಕ ಹೇಳು ಕಳುಹಿಸಿ ಅವನಿಗಿಂತ ಮುಂಚಿತವಾಗಿ ಗುಟ್ಟಾದ ಜಾಗದಲ್ಲಿ ಕಾಯ್ತಾ ಇರುವವಳನ್ನು ಅಭಿಸಾರಿಕಾ ಅಂತಾರೆ. ಅದು ಚೆನ್ನಾಗಿದೆ ಅಂತ ಹೆಣ್ಮಕ್ಳಿಗೆ ಇಟ್ಟುಬಿಡ್ತಾರೆ. ಅದ್ರ ಅರ್ಥ ಎಷ್ಟು ಭೀಕರ, ಭಾರಿ ಕಷ್ಟ. ಅದರಿಂದ ನಾವಿದನ್ನ ಹೇಳಿದ್ರೆ ನಮ್ಮನ್ನೇ ಹುಚ್ಚರು ಅಂತಾರೆ. ಗೂಗಲ್ಗಿಂತ ತಿಳಿದವರು ನೀವು ಅಂತಾರೆ. ಗೂಗಲ್ ಅನ್ನೋದೊಂದು ಅಪೌರುಷೇಯ ಅನ್ನೋ ಹಾಗೆ ಆಡ್ತಾರೆ. ಗೂಗಲ್ ಅಪೌರುಷೇಯ ಅಲ್ಲಪ್ಪ, ಅದು ಪೌರುಷೇಯ. ಯಾರೋ ಒಬ್ಬ ಪುರುಷ ಮಾಡಿದ್ದು, ಅವನಿಗೆ ಅಜ್ಞಾನ ಇರುತ್ತೆ. ವಿಕಿಪೀಡಿಯಾನು ಅಷ್ಟೇ, ಅದರಲ್ಲಿರೋದಷ್ಟೇ ಮಾಹಿತಿ ಅಲ್ಲ. ಇರ್ಲಿ, ಯಾಕೆ ಹೇಳಿದ್ದು ಅಂತಂದ್ರೆ ಶಾಲಾಂ, ಶಾಲೆಯನ್ನು ನೋಡಿದ. ಶಾಲೆ ಅಂದ್ರೆ ಮನೆ. ಆ ಮನೆ ಹೇಗಿತ್ತು ಅಂದ್ರೆ ರಾವಣನ ಹೆಣ್ಣೋ ಎಂಬಂತೆ ಇತ್ತಂತೆ. ರಾವಣನ ಇನ್ನೊಂದು ಹೆಣ್ಣೋ ಎಂಬಂತೆ ಇತ್ತು. ಅಷ್ಟು ಚಂದದ ಮನಸೋ ಮೋದ ಜನನೀಂ ವರ್ಣಸ್ಯಾಪಿ ಪ್ರಸಾಧನೀಂ, ಮನಸ್ಸಿಗೆ ಆನಂದವನ್ನು ನೀಡುತ್ತಾ ಇತ್ತು. ತಾಂ ಶೋಕನಾಶಿನೀಂ ದಿವ್ಯಾಂ ಶ್ರೇಯಸ್ಸಂಜನನೀಮಿವ, ಶೋಕವನ್ನು ನಾಶ ಮಾಡುತ್ತಾ ಒಂದು ಉಲ್ಲಾಸವನ್ನು ಕೊಡುವಂತಹ ಒಂದು ಮನೆ ಅದಾಗಿತ್ತು. ಇದು ಸ್ವರ್ಗವೋ ದೇವಲೋಕವೋ ಇಂದ್ರನ ಪಟ್ಟಣವೋ ಎಂಬಂತೆ ಇತ್ತಂತೆ. ಆಮೇಲೆ ಅಲ್ಲಿ ನೋಡಿದ ದೀಪ ಹೇಗಿತ್ತು ಅಂದರೆ ಈ ರೀತಿಯೇ ದೀಪ, ಆದರೆ ಅದರ ಜಾಗದಲ್ಲಿ ಹೊಳೆಯುವ ಮಣಿಗಳಿತ್ತು ಅಷ್ಟೆ. ಆ ತರಹದ ಸೊಬಗು. ದೀಪಾನಾಂಚ ಪ್ರಕಾಶೇಣ ತೇಜತಾರಾವಣಸ್ಯ ಚ ಅರ್ಚಿರ್ಭಿರ್ಭೂಷಣಾನಾಂಚ ಪ್ರದೀಪ್ತೇತ್ಯಭ್ಯಮನ್ಯತಾ. ದೀಪದ ಸೊಬಗಷ್ಟೇ ಅಲ್ಲ, ಮೈತುಂಬ ಬಟ್ಟೆ ಹಾಕ್ಕೊಂಡಿದ್ದ, ಮೈತುಂಬ ಆಭರಣ, ಆಭರಣದಲ್ಲಿರುವ ಮಣಿಗಳು, ಆ ಮಣಿಗಳ ಹೊಳೆಯುವಿಕೆ. ಅದು ಹೇಗೆ ಕಾಣ್ತಾ ಇತ್ತು ಅಂತ ಹೇಳಿದರೆ, ಈ ಕತ್ತಲಲ್ಲಿ ಪೊಲೀಸರು ಅಥವಾ ಹೋಟೆಲಿಗೆ ಬನ್ನಿ ಬನ್ನಿ ಅಂತ ಕರೆಯುವವರು ಆ ಜಾಕೆಟ್ ಹಾಕೊಂಡಿರ್ತಾರೆ, ರೇಡಿಯಂ ಜಾಕೆಟ್, ಆ ರೀತಿ ಕಾಣಿಸ್ತಾ ಇತ್ತು. ಅಲ್ಲಿಂದ ಹೋದ ನೂರಾರು ಜನ ಕುತಾಸೀನಂ, ಆನೆಯ ಥಡಿ ಅಂತಾರೆ, ಆನೆಯ ಮೇಲೆ ಹಾಸುವಂಥದ್ದು, ಜೀನ್ ಅಂತಾರೆ. ಅಚ್ಚ ಕನ್ನಡದಲ್ಲಿ ಥಡಿ ಅಂತಾರೆ, ಹಿಂದಿಯಲ್ಲಿ ಜೀನ್ ಅಂತ ಹೇಳ್ತಾರೆ. ಆನೆಯ ಮೇಲೆ ಹಾಸಿ ಆಮೇಲೆ ಅದ್ರ ಮೇಲೆ ಕೂತ್ಕೋಬೇಕು, ಅಥವಾ ಕುದುರೆಯ ಮೇಲೆ ಹಾಸಿ ಅದ್ರ ಮೇಲೆ ಕೂತ್ಕೊಳ್ಬೇಕು. ಅಲ್ಲಿ ಕೂತ್ಕೊಳ್ಳೋರು, ಅಲ್ಲಿ ಕೂತ್ಕೊಂಡಿದ್ರಂತೆ ಬಹಳ ಜನ. ಆನೆ ಏನಿರಲಿಲ್ಲ, ಆದ್ರೆ ಆ ಥಡಿ ಮೇಲೆ ಕೂತಿದ್ರು. ಅವರನ್ನು ನೋಡಿದ. ಕ್ರೀಡಿತ್ವೋಪರತಂ ರಾತ್ರೌ ಪ್ರಸುಪ್ತಂ ಬಲವತ್ತದ, ಚೆನ್ನಾಗಿ ಆಟ ಆಡಿ ದಣಿದು ಬಹಳ ಜನ ಹೆಣ್ಣು ಮಕ್ಕಳು ಅಲ್ಲಿ ಮಲ್ಕೊಂಡಿದ್ದಾರೆ. ಅವರು ಹೇಗೆ ಅಂದರೆ ತಾವರೆಗಳೆಲ್ಲ ಮುದುಡಿ ಅಲ್ಲಿ ಬಿದ್ದಂತೆ ಕಾಣ್ತಾ ಇತ್ತಂತೆ, ನೆಟ್ಟಿಗೆ ಬಿದ್ದಿರಲಿಲ್ಲ, ಹೇಗೇಗೋ ಬಿದ್ದಿದ್ರು. ಪ್ರಬುದ್ಧಾನೀವ ಪದ್ಮಾನಿ ತಾಸಾಂ ಭೂತ್ವಾ ಕ್ಷಪಾಕ್ಷಯೇ ಪುನಃ ಸಂವೃತ ಪತ್ರಾಣಿ ರಾತ್ರಾವಿವ ಬಭುಸ್ತದಾ. ಸ್ವಲ್ಪ ಹೊತ್ತಿಗೆ ಅರಳಿ ಸ್ವಲ್ಪ ಹೊತ್ತಿಗೆ ಮುದುಡಿರುವ ತಾವರೆಯ ಹಾಗೆ
ಅರಳಿದ ತಾವರೆ ಮುದುಡಿದ ಹಾಗೆ ಕಾಣಿಸ್ತಾ ಇತ್ತಂತೆ. ಇಮಾನಿ ಮುಖ ಪದ್ಮಾನಿ ನಿಯತಂ ಮತ್ತ ಷಟ್ಪದಾ ಅಂಬುಜಾನೀವ ಫುಲ್ಲಾನಿ ಪ್ರಾರ್ಥಯಂತಿ ಪುನಃ ಪುನಃ. ಅವರು ತಾವರೆಯ ಒಂದು ಎಸಳಿನಿಂದ ಮಾಡಿದ ಮದ್ಯವನ್ನು ಕುಡಿದಿದ್ರು. ದುಂಬಿಗಳಿಗೆ ಎಷ್ಟು ಕನ್ಫ್ಯೂಸ್ ಅಂತಂದ್ರೆ ಅದೇ ತಾವರೆಯ ಹೂವೋ ಎಂಬಂತೆ ಮುಖದ ಸುತ್ತ ಸುತ್ತುತ್ತಾ ಇತ್ತಂತೆ. ಅಷ್ಟು ಫ್ರೆಶ್ ಆದ ಮದ್ಯ, ತಾವರೆಯ ಎಲೆಯಲ್ಲಿ ಮಾಡಿದ ಮದ್ಯ. ತಾವರೆಯ ಎಸಳು, ಎಲೆ ಅನ್ನೋದಕ್ಕಿಂತ ತಾವರೆ ಹೂವಿನ ಎಸಳಿನಲ್ಲಿ ಮಾಡಿದ ಮದ್ಯ. ಇತಿ ವಾ ಮನ್ಯತ ಶ್ರೀಮಾನ್ ಉಪಪತ್ಯ ಮಹಾಕಪಿ ಮೇನೇಹಿ ಗುಣತಸ್ತಾನಿ ಸಮಾನಿ ಸಲಿಲೋದ್ಭವೈ. ಪ್ರತಿಯೊಬ್ಬರ ಮುಖ ನೋಡ್ಕೊಂಡು ಹೋದ್ನಂತೆ. ಅಡ್ಡಿ ಇಲ್ಲ, ತಾವರೆಯೋ ಎಂಬಂತೆ ಇದೆ ಎನ್ನಂತೆ. ಒಬ್ಬ ಬ್ರಹ್ಮಚಾರಿ ಅವನು ಸೌಂದರ್ಯ ಪ್ರಜ್ಞೆ ಇರಬಾರದು ಅಂತ ಇದೆಯೇನು? ಇದ್ಮೇಲೆ ಏನ್ ಮಾಡ್ಲಿಕ್ಕಾಗತ್ತೆ? ಸೌಂದರ್ಯ ಪ್ರಜ್ಞೆ ಇದೆ ಅಷ್ಟೇ. ಅಲ್ಲ, ಗೃಹಸ್ಥರಿಗಿರಬೇಕು ಅಂತ ಇಲ್ಲ, ಬ್ರಹ್ಮಚಾರಿಗಳಿಗಿರಬಾರದು ಅಂತಿಲ್ಲ, ಇದ್ದವರು ಬ್ರಹ್ಮಚಾರಿಗಳಾಗಬಾರದು ಅಂತನೂ ಇಲ್ಲ. ಹೀಗಾಗಿ ಈ ಹುಟ್ಟಾ ಬ್ರಹ್ಮಚಾರಿಯಾದ ಹನುಮಂತನಿಗೆ ಆ ಸೌಂದರ್ಯ ಪ್ರಜ್ಞೆಯಿಂದ ಆ ಇಡೀ ಮುಖಗಳನ್ನು ನೋಡಿಕೊಂಡು ಹೋದನಂತೆ. ತಸ್ಯ ಸಾ ಶುಶುಭೇ ಶಾಲಾ ತಾಭಿಸ್ತ್ರೀಭಿರ್ವಿರಾಜಿತ ಶರದೀವ ಪ್ರಸನ್ನಾದ್ಯೌ ತಾರಾಭಿರಭಿಶೋಭಿತ. ಅವರೆಲ್ಲರೂ ಕೂಡ ಹೇಗೇಗೋ ಕುಡಿದು ಬಿದ್ದಿದ್ದಾರೆ. ಸರಿಯಾಗಿ ಒಬ್ರು ಒಂದು ಆಕಾರದಲ್ಲಿ ಬಿದ್ದಿಲ್ಲ. ಕಾಲಿರೋ ಕಡೆ ತಲೆ ಇದೆ, ಇನ್ನೊಬ್ಬರ ಸೊಂಟದ ಹತ್ತಿರ ಒಬ್ಬಳ ತಲೆ ಇದೆ, ಹೇಗೇಗೋ ಬಿದ್ದಿದ್ದಾರೆ. ಅದಕ್ಕೆ ಅವನು ಅಂದ್ಕೊಂಡಂತೆ ಇದು ತಾವರೆಯ ಕೆರೆಯಲ್ಲಿ ತಾವರೆ ಒಂದೇ ಶಿಸ್ತಿನಲ್ಲಿ ಇರ್ತದೆ, ಇದು ಹಾಗಿಲ್ಲ, ಆಗಸದಲ್ಲಿ ಎಸೆದ ನಕ್ಷತ್ರದ ಚೂರುಗಳಂತಿವೆ ಅಂತ ಅಂದುಕೊಂಡಂತೆ. ಸಚತಾಭಿಪರಿವೃತ ಶುಶುಭೆ ರಾಕ್ಷಸಾಧಿಪ ಯಥಾ ಹಿಡುಪತಿ ಶ್ರೀಮಾನ್ ತಾರಾಭಿರಿವ ಸಂವೃತ. ಉಡುಪತಿ ಚಂದ್ರ ತಾರೆಗಳಿಂದ ಕಂಗೊಳಿಸಿದರೆ ಹೇಗೆ ಹಾಗೆ ಇತ್ತಂತೆ. ತಾರಾಣಾಮಿವ ಸವ್ಯಕ್ತಂ ಮಹತೀನಾಂ ಶುಭಾರ್ಚಿಷಾಂ ಪ್ರಭಾವರ್ಣ ಪ್ರಸಾದಾಶ್ಚ ವಿರೇಜುಸ್ತತ್ರ ಯೋಷಿತಾಂ. ಆಮೇಲೆ ಅಂದುಕೊಂಡ, ಯಾಶ್ಚವಂತೆಂಬರ ತಾರಾಹ, ಆಗಸದಿಂದ ಉದುರಿ ಬಿದ್ದ ನಕ್ಷತ್ರದ ತುಣುಕುಗಳು ಈ ಹೆಣ್ಣು ಮಕ್ಕಳ ಮೋರೆಗಳಾಗಿವೆಯೋ ಎಂಬಂತೆ ಇದೆ ಅಂತ ಅಂದ್ಕೊಂಡಂತೆ. ಅಂದ್ರೆ ಊರಲ್ಲಿ ಯಾರ್ಯಾರು ಚಂದ ಅಂತ ಕಾಣ್ತಾರೆ ಎಲ್ಲರನ್ನೂ ಎತ್ಕೊಂಡ್ಬಂದ್ಬಿಡ್ತಾ ಇದ್ದ ಅವನು ರಾವಣ. ಅವರಿಷ್ಟು ಜನರಲ್ಲಿ ಏನು ಮಾಡಿದ್ರೂ ವಶವಾಗದೇ ಇರೋಳು ಅಂದ್ರೆ ಸೀತೆ ಮಾತ್ರ. ಇನ್ನೆಲ್ಲರೂ ಆರಂಭದಲ್ಲಿ ಪ್ರತಿಭಟಿಸಿ ಆಮೇಲೆ ಅವನಂತೆ ಆದವರು. ಹೀಗಾಗಿ ಅವರೆಲ್ಲ ಈ ಫೋರ್ಸಿಬಲಿ ಯಾರ್ದೋ ಒಬ್ಬರು ಫೋರ್ಸಿನಿಂದ ಅನೀತಿಯ ದಾರಿಗೆ ಯಾರು ಬಂದಿರ್ತಾರಲ್ಲ ಅವರಿಗೆ ನೀತಿವಂತರನ್ನು ಕಂಡ್ರೆ ಒಂದು ಗೌರವ ಇರುತ್ತೆ. ಗುಟ್ಟಾಗಿ ನೀತಿವಂತರಿಗೆ ಒಂದು ಸಪೋರ್ಟ್ ಮಾಡ್ತಾರೆ. ಕೆಲವೊಮ್ಮೆ ಅವರೆಲ್ಲ ಸಹಾಯಕ್ಕೆ ಬರ್ತಾರೆ, ನಮಗೆ ಗೊತ್ತೇ ಇರೋದಿಲ್ಲ. ಎಲ್ಲಾ ಕ್ಷೇತ್ರದಲ್ಲಿಯೂ ಅಷ್ಟೇ ಅನೀತಿವಂತರಾದವರು ಅಂದ್ರೆ ಫೋರ್ಸಿಬಲಿ ಯಾರ್ದೋ ಒಂದು ಫೋರ್ಸಿನಿಂದ, ಈಗ ಯಾವುದೋ ಒಂದು ಕಾರಣದಿಂದ ಕ್ಷುಲ್ಲಕ ಕಾರಣಕ್ಕೆ ಮತಾಂತರ ಆಗಿಬಿಟ್ಟಿರ್ತಾರೆ. ಅವರಲ್ಲಿ ಕೆಲವರು ನಿಜವಾದ ಧರ್ಮದಲ್ಲಿ ಇರುವವರಿಗೆ ಸಪೋರ್ಟ್ ಮಾಡ್ತಾರೆ. ನಮಗೆ ಜನರ ಮೆಂಟಾಲಿಟಿ ಇಷ್ಟೇ ಅಂತ ಹೇಳಿ ಬರಲ್ಲ. ಅನೀತಿಯಲ್ಲಿರುವವರು ನೀತಿವಂತರಿಗೆ ಸಪೋರ್ಟ್ ಮಾಡೋರಿದ್ದಾರೆ. ನೀತಿವಂತರು ಕೃಪೆಯಿಂದಲೋ ಕರುಣೆಯಿಂದಲೋ ಅನೀತಿವಂತರಿಗೆ ಸಪೋರ್ಟ್ ಮಾಡೋರು ಇದ್ದಾರೆ. ಅವರು ನೀತಿಯಿಂದ ಇರ್ತಾರೆ, ಅವರು ಪ್ರಾಮಾಣಿಕವಾಗಿರ್ತಾರೆ, ಆದರೆ ಅನೀತಿವಂತರಿಗೆ ಸಪೋರ್ಟ್ ಮಾಡ್ತಾರೆ.
ಕ್ಷೇಮೇಂದ್ರ ರಾವಣನಿಗೆ ವಿಪರೀತ ಸಪೋರ್ಟ್ ಮಾಡಿದ ಶಿವನ ಬಗ್ಗೆ ಅವನು ಇದನ್ನೇ ಹೇಳೋದು. ಪ್ರಾಯೇಣ ಇವ ಮಹಾಜ್ಯೇಷ್ಠಾ ನೀಚ ವೃತ್ತಾನುಮೋದಿನಃ ಅಂತ. ಬಹಳ ದೊಡ್ಡ ದೊಡ್ಡವರು ತುಂಟರನ್ನ ಅನುಮೋದನೆ ಮಾಡ್ತಾ ಇರ್ತಾರೆ, ಅನೀತಿವಂತರನ್ನ. ನೋಡಿ, ಸದಾಶಿವ ಎಷ್ಟು ತೊಂದರೆ ಮಾಡಿದರು, ಸೀತೆ ಪಾರ್ವತಿಯ ಮೇಲೆ ಕೆಟ್ಟ ಕಣ್ಣ ಹಾಕಿದರೂ ತನ್ನನ್ನು ಸ್ತೋತ್ರ ಮಾಡಿದ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವನಿಗೆ ವರಗಳನ್ನು ಕೊಟ್ಟು ಕಳುಹಿಸಿದ. ದೊಡ್ಡ ದೊಡ್ಡವರೆಲ್ಲ ಅತ್ಯಂತ ದುಷ್ಟರನ್ನ ಸಾಕೊಂಡ್ಬಿಡ್ತಾರೆ ಅಂತ. ನೀವು ಯಾವುದೇ ನೋಡಿ, ಬಹಳ ದೊಡ್ಡ ದೊಡ್ಡವರು ಅವರು ಈಗ ಇಲ್ಲದೆ ಇರಬಹುದು, ಭೌತಿಕ ರೂಪದಲ್ಲಿ ಇಲ್ಲದೆ ಇರಬಹುದು, ಆದರೆ ಅವರು ಹೋದ ಮೇಲೂ ದುಷ್ಟರನ್ನ ತುಂಟರನ್ನ ಪೋಷಣೆ ಮಾಡ್ತಾ ಇರ್ತಾರೆ. ಅದೇ ಆಶ್ಚರ್ಯ. ಹಾಗೆ ಇವರೆಲ್ಲರೂ ಕೂಡ ಈ ತರಹದವರು, ರಾವಣನ ಅಂತಃಪುರದಲ್ಲಿ ಇದ್ದವರೆಲ್ಲರೂ ಕೂಡ ಕಡೆಗೆ ವಶವಾದವರು. ಮೊದಲು ಪ್ರತಿಭಟನೆ ಮಾಡಿ ಕಡೆಗೆ ಏನೂ ಕೂಡದೆ ಆಯಿತು ಅಂತ ಅವನಿಗೆ ಕಾಂಪ್ರಮೈಸ್ ಆದವರೇ ಜಾಸ್ತಿ. ಈ ರೀತಿ ಇಂಥವರೆಲ್ಲ ಇದ್ರಂತೆ. ಅವರು ಪಾನವ್ಯಾಯಾಮ ಕಾಲೇಶು ನಿದ್ರೋಪಹತ ಚೇತತಃ, ಚೆನ್ನಾಗಿ ಕುಣಿದು ದಣಿದು ಹೇಗೋ ಬಿದ್ದವರು ಕೆಲವರು ಎಲ್ಲ ಬಟ್ಟೆಯೂ ಸರಿಯಾಗಿದೆಯೋ ಇಲ್ವೋ ಗೊತ್ತಿಲ್ಲ. ವ್ಯಾವೃತ್ತ ತಿಲಕಾಹ, ಹಚ್ಚಿಕೊಂಡ ತಿಲಕ ಚೆನ್ನಾಗಿ ಇರಲಿಲ್ಲ. ಕಾಚಿದುದ್ಭ್ರಾಂತ ನೂಪುರಾಹ, ಹೇಗೇಗೋ ಮಲಗಿ ಉದ್ಭ್ರಾಂತ ನೂಪುರಾಹ, ಗೆಜ್ಜೆಯೆಲ್ಲ ಕಿತ್ತು ಬಂದಿತ್ತು. ವ್ಯಾವಿದ್ಧ ರಶನಾಧಾಮಾಹ ಕಿಶೋರಿಯ ಇವ ವಾಹಿತಾಹ, ಅವರ ಸೊಂಟದ ಪಟ್ಟಿಗಳೆಲ್ಲ ಚಲ್ಲಾಪಿಲ್ಲಿಯಾಗಿ ಅಲ್ಲಿಲ್ಲಿ ಬಿದ್ದಿದ್ವು. ಕೆಲವರು ಕುಣಿಯುವ ವೇಗದಲ್ಲಿ ಆಕುಂಡಲ ಧರಾಶ್ಚಾನ್ಯಾಹ, ಕಿವಿಯೋಲೆಗಳೆಲ್ಲ ಎಲ್ಲೆಲ್ಲ ಚಲ್ಲಾಪಿಲ್ಲಿಯಾಗಿದ್ದಂತೆ. ವಿಚ್ಛಿನ್ನ ಮೃದಿತ ಸ್ರಜಃ, ಹಾರ ಬಾಡಿ ಕೆಳಗಡೆ ಹೇಗೋ ಬಿದ್ದಿತ್ತು. ಚಂದ್ರಾಂಚು ಕಿರಣಾಭಾಶ್ಚ ಹಾರ ಕಾಸಾಂಚಿದುದ್ಗತಾ, ಕೆಲವರ ಮುತ್ತಿನ ಮಾಲೆಯಿಂದ ಮುತ್ತುಗಳು ಕಳಚಿದ್ದುವು. ಅವರ ಮೇಲೆ ಕೆಲವು ಮುತ್ತಿನ ಮಣಿಗಳು ಹಾಗೆ ಬಿದ್ದಿದ್ದಿತ್ತಂತೆ. ಇವರು ನಿದ್ರೆ ಬಂದ್ಬಿಟ್ಟಿದೆ. ಅದು ಹೇಗೆ ಕಂಡಿತು ಅಂತ ಹೇಳಿದ್ರೆ, ಹಂಸ ಇವ ಬಭು ಸುಪ್ತಾಹ, ಹಂಸಗಳೋ ಎಂಬಂತೆ ಮುತ್ತು ಕಂಡವು. ಇನ್ನು ಹೇಮಸೂತ್ರಗಳು ಚಕ್ರವಾಕ ಪಕ್ಷಿಯಂತೆ ಇದ್ದುವು, ವೈಡೂರ್ಯಗಳು ಕಾದಂಬ ಪಕ್ಷಿಯಂತೆ ಇದ್ದುವು. ಆ ಹೆಣ್ಣು ಮಕ್ಕಳು ಮಲಗಿದ್ದು ನೋಡಿದ್ರೆ ಸುಪ್ತಾ ನದ್ಯ ಇವ ಬಭುಹು, ಮಲಗಿರುವ ನದಿಯಂತೆ ಇದ್ದುವು ಅಂತ. ಈಗ ದಲಿತ ಕಾವ್ಯದಲ್ಲಿ ಹೇಗಿರುತ್ತೆ ಅಂದರೆ, ರೋಡನ್ನು ನೋಡಿದಾಗ ಸತ್ತು ಹೋದ ಹೆಬ್ಬಾವಂತೆ ಇತ್ತು ಅಂತ. ಆಗ ವಾಲ್ಮೀಕಿಗಳು ಕಂಡದ್ದು ಸುಪ್ತ ಹೆಣ್ಣು ಮಕ್ಕಳು ಮಲಗಿದಾಗ ಒಳ್ಳೆ ನದಿ ತರಹ ಇರುತ್ತೆ ಅಂತ. ಮನಸ್ಸಿಗೆ ಒಂದು ನೆಮ್ಮದಿ ನೀಡುತ್ತೆ. ಓ, ನದಿಯನ್ನು ನೋಡಿದಾಗ ನದ್ಯಭಿಮಾನಿಯ ಸ್ಮರಣೆ ಆದರೂ ಬರುತ್ತೆ. ಅಥವಾ ಹೆಣ್ಣನ್ನ ನದಿಯಂತೆ ನೋಡಿದರಲ್ಲ ಅಂತನ್ನೋ ಭಾವನೆ ಆದರೂ ಬರುತ್ತೆ. ನಮ್ಮ ಉಪಮೆಗಳು, ರೂಪಕಗಳು, ಕಾವ್ಯಗಳು ಮನಸ್ಸನ್ನು ಮುದುಡಿಸಿ, ಅದು ಒದ್ದಾಡಿಸಲಿಕ್ಕಲ್ಲ ಇರೋದು ಕಾವ್ಯ, ಅಟ್ಲೀಸ್ಟ್ ಆನಂದಗೊಳಿಸ್ಲಿಕ್ಕಾದರೂ ಆಗಬೇಕು. ಇನ್ನು ಕೆಲವರು ರಾವಣಾನನ ಶಂಕಾಶ್ಚ ಕಾಚಿದ್ ರಾವಣ ಯೋಷಿತಃ ಮುಖಾನಿ ಚ ಸಪತ್ನೀನಾಂ ಉಪಾಜಿಘ್ರನ್ ಪುನಃ ಪುನಃ, ಹಾಗೆ ಮಲಗಿದ್ದಾಗ ಎಷ್ಟೋ ಜನ ರಾವಣ ಅಂತ ಹೇಳಿ ಇನ್ನೊಂದು ಹೆಣ್ಣನ್ನೇ ತಬ್ಬಿಕೊಂಡು ಇದ್ದದ್ದು ಇತ್ತಂತೆ. ಬಾಹು ಉಪನಿಧಾಯಾನ್ಯಾಹ ಪಾರಿಹಾರ್ಯ ವಿಭೂಷಿತಾಹ ಅನ್ಯಾ ವಕ್ಷಸಿ ಚಾನ್ಯಸ್ಯಾಹ ತಸ್ಯಾಃ ಕಾಶ್ಚಿತ್ ಪುನರ್ಭುಜಂ, ಅವರಲ್ಲಿ
ಒಬ್ಬಳ ಮೋರೆ ಇನ್ನೊಬ್ಬಳ ಮೈಯ ಮೇಲೆ ಇತ್ತು. ಆ ರೀತಿ ಯದ್ವಾ ತದ್ವಾ ಇತ್ತು. ರಾವಣೇ ಸುಖ ಸಂವಿಷ್ಟ. ರಾವಣ ಸುಖವಾಗಿ ಮಲಗಿದ್ದಾನೆ, ನಾವು ಅವನ ಸುತ್ತ ಇದ್ದೇವೆ ಅನ್ನುವ ಭ್ರಮೆಯಲ್ಲಿ ಕೆಲವರು ಮಲಗಿದ್ರು. ಹೀಗೆ ಬೇರೆ ಬೇರೆ ರೀತಿಯಾದ ಹೆಣ್ಣು ಮಕ್ಕಳನ್ನ ಅಲ್ಲಿ ನೋಡಿಕೊಂಡು ಹೋದ ಅನ್ನುವಲ್ಲಿಗೆ 9ನೆಯ ಸರ್ಗ ಮುಗಿದಿದೆ. ಇನ್ನು ಸೀದಾ ಇನ್ನು ಮುಂದೆ ಹೋಗ್ತಾನೆ. ಇನ್ನು ಮುಂದೆ ಹೋಗಿ ಮಂಡೋದರಿ ಮೊದಲಾದವರನ್ನೆಲ್ಲ ನೋಡ್ಲಿಕ್ಕಿದೆ. ಅದನ್ನು ನಾವು ಆದರೆ ಮುಂದಿನ ಶನಿವಾರ ಆಗತ್ತೆ. ಆಮೇಲೆ ನಾಳೆ ಉಂಟು ಮಹಾಭಾರತ, ನಾಡಿದ್ದು ಪಾಡ್ಯ, ಅದರಿಂದಾಗಿ ಯಾವುದೂ ಇಲ್ಲ. ಆಮೇಲೆ ಮಂತ್ರಾರ್ಥ ಮಂಜರಿ, ಅದನ್ನು ನಾನು ಹೇಳ್ತೇನೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯ ವಿಶೇಷದ ಹಿನ್ನೆಲೆಯಲ್ಲಿ. ಅಂದರೆ ಮಧ್ಯ ಆರಾಧನೆಯಲ್ಲಿ, ಅಂದರೆ ಬಿದಿಗೆ ಆದರೆ ತದಿಗೆ ನೋಡ್ತೇನೆ. ಮಂತ್ರಾರ್ಥ ಮಂಜರಿಯನ್ನು ಹೇಳ್ತೇನೆ, ಆದರೆ ಇಲ್ಲ ಆಗಲ್ಲ. ರಾಘವೇಂದ್ರ ಸ್ವಾಮಿಗಳು ಅಲ್ಲೇ ಸಿಗ್ತಾರೆ ನಿಮಗೆ. ಯಾಕೆಂದ್ರೆ ಅವರ ಗ್ರಂಥದಲ್ಲಿ ಅವರು 700 ವರ್ಷ ಇರ್ತಾರೆ ಅಂತ. ಹೀಗಾಗಿ ಅವರ ಗ್ರಂಥವನ್ನು ನೋಡೋಣ. ಅದು ಮನೆಯಲ್ಲೇ ಮಾಡ್ತೇನೆ, ಇಲ್ಲಿ ಮಾಡಲಿಕ್ಕಾಗಲ್ಲ. ಇಲ್ಲಿ ಇವ್ರದ್ದೇನೋ ಕಾರ್ಯಕ್ರಮ ಇರ್ತದೆ, ಅದನ್ನು ಅಲ್ಲೇ ಮಾಡ್ತೇನೆ ನಾನು. ಕೃಷ್ಣಾರ್ಪಣಮಸ್ತು. ನಾಳೆ ಇದೆ.